ಲೋಕಾಕಾಶ ಭಾಗ 3. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಬರೆದಿರುವುದನ್ನು ನೋಡಿಕೊಳ್ಳಿರಿ, ಓದುತ್ತಾ ಹೋಗುತ್ತೇನೆ. ಪಲ್ಯೋಪಮ, ಸಾಗರೋಪಮ, ಸೂಚ್ಯಾಂಗುಲ, ಪ್ರತರಾಂಗುಲ, ಘನಾಂಗುಲ, ಜಗಶ್ರೇಣಿ, ಲೋಕಪ್ರತರ, ಲೋಕ. ಇವು 8 ಉಪಮಾ ಪ್ರಮಾಣದ ಭೇದಗಳು ಇವೆ. ಪಲ್ಯದ್ದು 3 ಭೇದಗಳು ಇವೆ: ವ್ಯವಹಾರ ಪಲ್ಯ, ಉದ್ಧಾರ ಪಲ್ಯ, ಅರ್ಧಾಪಲ್ಯ. ವ್ಯವಹಾರ ಪಲ್ಯದಿಂದ ಸಂಖ್ಯೆಗಳನ್ನು, ಉದ್ಧಾರ ಪಲ್ಯದಿಂದ ದ್ವೀಪ ಮತ್ತು ಸಮುದ್ರ, ಅರ್ಧಾಪಲ್ಯದಿಂದ ಕರ್ಮಗಳ ಸ್ಥಿತಿಯನ್ನು ತಿಳಿಯಲಾಗುತ್ತದೆ. ನಾನಾ ಪ್ರಕಾರದ ಅನಂತಾನಂತ ಪರಮಾಣು ದ್ರವ್ಯ ಒಟ್ಟಾಗಿ ಉವಸನ್ನಾಸನ್ನ ಹೆಸರಿನ ಪ್ರಸಿದ್ಧ ಒಂದು ಸ್ಕಂದದ ಉತ್ಪತ್ತಿ ಆಗುತ್ತದೆ. 8 ಉವಸನ್ನಾಸನ್ನದಿಂದ ಒಂದು ಸನ್ನಾಸನ್ನ ಹೆಸರಿನ ಸ್ಕಂದ ಉತ್ಪನ್ನ ಆಗುತ್ತದೆ. 8 ಸನ್ನಾಸನ್ನದಿಂದ ಒಂದು ತ್ರುಟಿರೇಣು, 8 ತ್ರುಟಿರೇಣುವಿನಿಂದ ಒಂದು ತ್ರಸರೇಣು, 8 ತ್ರಸರೇಣುವಿನಿಂದ ಒಂದು ರಥರೇಣು, 8 ರಥರೇಣು ಒಂದು ಉತ್ತಮ ಭೋಗಭೂಮಿಯ ಬಾಲಾಗ್ರ, 8 ಉತ್ತಮ ಭೋಗಭೂಮಿಯ ಬಾಲಾಗ್ರ ಒಂದು ಮಧ್ಯಮ ಭೋಗಭೂಮಿ ಬಾಲಾಗ್ರ, 8 ಮಧ್ಯಮ ಭೋಗಭೂಮಿ ಬಾಲಾಗ್ರ ಒಂದು ಜಘನ್ಯ ಭೋಗಭೂಮಿ ಬಾಲಾಗ್ರ. ಅಂದರೆ ಬಾಲಾಗ್ರ ಅಂದರೆ ಇಲ್ಲಿ ಕೂದಲಿನ ತುದಿ ಎಂದು ತಿಳಿಯಬೇಕು. 8 ಜಘನ್ಯ ಭೋಗಭೂಮಿಯ ಬಾಲಾಗ್ರ ಒಂದು ಕರ್ಮಭೂಮಿಯ ಬಾಲಾಗ್ರ, 8 ಕರ್ಮಭೂಮಿಯ ಬಾಲಾಗ್ರ ಒಂದು ಲೀಕ, 8 ಲೀಕ ಒಂದು ಸಾಸಿವೆ, 8 ಸಾಸಿವೆ ಒಂದು ಗೋಧಿ, 8 ಗೋಧಿ ಒಂದು ಉತ್ಸೇದ ಅಂದರೆ ಅಂಗುಲ, 6 ಅಂಗುಲದ್ದು ಒಂದು ಪಾದ, 2 ಪಾದಗಳದ್ದು ಒಂದು ವಿತಸ್ತಿ, 2 ವಿತಸ್ತಿಯದ್ದು ಒಂದು ಕೈ, 2 ಕೈಗಳದ್ದು ಒಂದು ರಿಕ್ಕು, 2 ರಿಕ್ಕುಗಳದ್ದು ಒಂದು ದಂಡ ಅಥವಾ ಧನುಷು ಅಥವಾ ಒನಕೆ ಅಥವಾ ನಾಲಿ. ಇವೆಲ್ಲನೂ 2 ರಿಕ್ಕುಗಳದ್ದು ಬರ್ತವೆ. ಇನ್ನು ಮುಂದೆ 2000 ದಂಡ ಅಥವಾ ಧನುಷು, ಇದು ಸಮ ಒಂದು ಕೋಶ ಅಥವಾ ಕ್ರೋಶ. 4 ಕೋಶಗಳದ್ದು ಒಂದು ಸಣ್ಣ ಯೋಜನ, 2000 ಕೋಶಗಳದ್ದು ಒಂದು ಮಹಾಯೋಜನ. ಇದರೊಳಗಡೆ 4 ಕೋಶಗಳದ್ದು ಸಮೋಷರಣ ಆದಿ ಎಲ್ಲನೂ ಸಣ್ಣ ಯೋಜನದಲ್ಲಿ ಅಳೆಯಲಾಗ್ತದೆ. ಮತ್ತು ನದಿಗಳು, ಸಮುದ್ರಗಳು, ಪರ್ವತಗಳು ಇದನ್ನೆಲ್ಲ ದೊಡ್ಡ ಮಹಾಯೋಜನದಿಂದ ಅಳೆಯಲಾಗ್ತದೆ. 4 ಕೋಶಗಳದ್ದು ಒಂದು ಸಣ್ಣ ಯೋಜನ, 2000 ಕೋಶಗಳದ್ದು ಒಂದು ಮಹಾಯೋಜನ ಆಗುತ್ತದೆ. ಅಸಂಖ್ಯಾತ ಮಹಾಯೋಜನಗಳದ್ದು ಒಂದು ರಜ್ಜು ಅಥವಾ ರಾಜು ಆಗುತ್ತದೆ. ಹಿಂದಿ ಮಹಾಶಾಸ್ತ್ರಗಳಲ್ಲಿ ರಾಜು ಶಬ್ದ ಬರ್ತದೆ ಜಾಸ್ತಿಯಾಗಿ. ಕನ್ನಡದಲ್ಲಿ ಅದರ ಉಚ್ಚಾರಣೆ ರಜ್ಜು ಎಂದು ಮಾಡಲಾಗುತ್ತದೆ. ಈಗ ರಜ್ಜು ಅಥವಾ ರಾಜು ಯಾವುದಕ್ಕೆ ಅನ್ನುತ್ತಾರೆ? ಒಂದು ಸಾಮಾನ್ಯವಾಗಿ ಒಂದು ಉದಾಹರಣೆಯನ್ನು ನೋಡೋಣ. 1000 ಕಿಲೋಗ್ರಾಂ ಅಂದರೆ ಕೆಜಿ ಕಬ್ಬಿಣದ ಗುಂಡನ್ನು ಆಕಾಶದ ಮೇಲಿನಿಂದ ಬಿಟ್ಟರೆ ಅದು ಅತಿ ವೇಗವಾಗಿ ಸತತ 6 ತಿಂಗಳುಗಳ ಕಾಲ ಎಷ್ಟು ಕೆಳಗೆ ಬರುತ್ತದೆಯೋ ಅಷ್ಟು ದೂರದ ಆಕಾಶ ಪ್ರದೇಶವನ್ನು ಒಂದು ರಜ್ಜು ಅಥವಾ ರಾಜು ಎಂದಿದ್ದಾರೆ ಜಿನೇಂದ್ರ ದೇವರು. ನೋಡಿ,
ಇಲ್ಲಿ ಈ ಪ್ರಯೋಗವನ್ನು ಯಾರು ಯಾವತ್ತೂ ಎಲ್ಲೂ ಹೇಗೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ? ಇದು ಏನು ಅಂದರೆ ನನ್ನಂತಹ ಬಹಳ ಕಡಿಮೆ ಜ್ಞಾನ ಇರುವಂತಹ ಜೀವಗಳಿಗೆ ತಿಳಿಸಲು ನಮ್ಮ ಪೂರ್ವಾಚಾರ್ಯರು ಈ ರೀತಿ ಉಪಕಾರ ಮಾಡಿ ಉದಾಹರಣೆಯಿಂದ ನನಗೆ ತಿಳಿಸಿದ್ದಾರೆ. ಈ ರೀತಿ ಗೊತ್ತಾಯ್ತಲ್ಲ? ಇದನ್ನು ಯಾರು ಎಲ್ಲೂ ಹೇಗೂ ಪ್ರಯೋಗ ಮಾಡಬೇಡ್ರಿ, ಮಾಡೋದಕ್ಕೆ ಆಗೋದಿಲ್ಲ ಈ ವಿಷಯಗಳು. ಇದನ್ನೆಲ್ಲನೂ ಅಂದರೆ ಜ್ಞಾನದಿಂದ ನೀವು ತಿಳಿಬೋದಷ್ಟೇ, ಪ್ರಯೋಗದಲ್ಲಿ ಇದು ಆಗುವಂಥ ವಸ್ತು ಅಲ್ಲ. ಇದು ಅರ್ಥ ಆಯ್ತಲ್ಲ ನಿಮಗೆ? ಇನ್ನೊಂದು ಸಲ ಸ್ವಚ್ಛವಾಗಿ ನೋಡ್ಕೊತೀರಿ, ಗೊತ್ತಾಯ್ತಲ್ಲ? ಇದು ಇನ್ನು ಮುಂದೆ ಹೇಳೋದು ಅವಶ್ಯಕತೆ ಇಲ್ಲಲ್ಲ. ಇನ್ನು ಮುಂದೆ ನೋಡೋಣ. ಈ ರಜ್ಜು, ಈ ಅಂಗುಲಗಳು, ಈ ಯೋಜನೆಗಳು ಇದನ್ನೆಲ್ಲ ನೆನ್ಪಿಡ್ರಿ ನೀವು. ಏಕೆಂದರೆ ನನಗೆ ಮುಂದೆ ಪದೇ ಪದೇ ಹೇಳಲು ಆಗುವುದಿಲ್ಲ. ಮುಂದೆ ಬರುವಂತಹ ಎಲ್ಲ ಚಿತ್ರಗಳಲ್ಲಿ ನಾನು ಇದನ್ನು ಕೆಲವೊಂದು ಸಣ್ಣ ಯೋಜನ, ಮಹಾಯೋಜನ, ರಜ್ಜು ಅಥವಾ ರಾಜು ಹೇಳುತ್ತಾ ಹೋಗುತ್ತೇನೆ. ಮುಂದೆ ನಿಮಗೆ 100 ಚಿತ್ರಗಳು ಆಗುವವು ಇದ್ದಾವೆ. ಆ ಸಮಯದಲ್ಲಿ ನಿಮಗೆ ಗೊಂದಲ ಆಗಬಾರದು ಅನ್ನುವ ಪಕ್ಷದಲ್ಲಿ ನೀವು ಈಗಲೇ ಇದನ್ನು 2 ಸರ್ತಿ ನೋಡಿ ಅದನ್ನು ನಿಮ್ಮ ಪುಸ್ತಕದಲ್ಲಿ ಬರೆದುಕೊಂಡು ಸ್ವಲ್ಪ ಆದರೆ ಕಂಠಪಾಠ ಮಾಡೋದು ಒಳ್ಳೆಯದು, ಅಥವಾ ನಿಮ್ಮ ಪುಸ್ತಕದಲ್ಲಿ ಅದು ನಿಮಗೆ ಯಾವಾಗಲೂ ಇರಬೇಕು. ಇಲ್ಲಾಂದರೆ ಇನ್ನು ಮುಂದೆ ಬರುವಂತಹ ಪ್ರಶ್ನೆಗಳಿಗೆ ನೀವು ಗೊಂದಲಕ್ಕೆ ಒಳಗಾಗ್ತೀರಿ. ಆವಾಗ ಯೋಜನೆ ಅಂದರೆ ಏನು, ಕೋಶ ಅಂದರೆ ಏನು, ರಜ್ಜು ಅಂದರೆ ಏನು, ಅಂಗುಳ ಅಂದರೆ ಏನು, ಅದನ್ನು ನಾನು ಪದೇ ಪದೇ ಅಲ್ಲಿ ನಿಮಗೆ ವಿವರವಾಗಿ ಹೇಳಲು ಆಗುವುದಿಲ್ಲ. ಆ ಸಮಯದಲ್ಲಿ ಕೇವಲ ನಾನು ಹೇಳ್ತಾ ಹೋಗ್ತೇನೆ ಅಷ್ಟೇ. ಈಗಲಿಂದನೇ ನೀವು ಎಲ್ಲನೂ ತಯಾರಾಗಿ ಇರಬೇಕು. ಇನ್ನು ಮುಂದೆ ನೋಡೋಣ. ಅಂಗುಲ ಅಂದರೆ ಉತ್ಸೇದ ಅಲ್ಲಿ ಬಂತಲ್ಲ ಈಗ, ಅದು ಅಂಗುಲ 3 ಪ್ರಕಾರದ್ದು ಇದೆ. ಉತ್ಸೇದ ಅಂಗುಲ, ಪ್ರಮಾಣ ಅಂಗುಲ, ಆತ್ಮಾಂಗುಲ. ಹಿಂದೆ ಹೇಳಲಾದ ಪ್ರಮಾಣಗಳು ಉತ್ಸೇದ ಇದೆ. ಉತ್ಸೇದ ಸೂಚಾಂಗುಲ ಹಿಂದೆ ಹೇಳಿದ ಪ್ರಮಾಣಗಳು. ಇನ್ನು ಮುಂದೆ ನೋಡ್ರಿ, 500 ಉತ್ಸೇದ ಅಂದರೆ ಅಂಗುಲ ಪ್ರಮಾಣ ಅವಸರ್ಪಿಣಿ ಕಾಲದ ಪ್ರಥಮ ಭರತ ಚಕ್ರವರ್ತಿಯ 1 ಅಂಗುಲ ಆಗುತ್ತದೆ. ಇದರ ಹೆಸರೇ ಪ್ರಮಾಣ ಅಂಗುಲ ಇದೆ. ಇದನ್ನು ಪ್ರಮಾಣ ಅಂಗುಲ ಅಂತ ಹೇಳ್ತಾರೆ. ಯಾವ ಕಾಲದಲ್ಲಿ ಭರತ ಐರಾವತ ಕ್ಷೇತ್ರದಲ್ಲಿ ಯಾವ ಮನುಷ್ಯರು ಆಗುತ್ತಾರೋ ಆ ಕಾಲದಲ್ಲಿ ಆ ಮನುಷ್ಯರ ಅಂಗುಲದ ಹೆಸರು ಆತ್ಮಾಂಗುಲ ಇದೆ. ಉತ್ಸೇದ ಅಂಗುಲದಿಂದ ದೇವ, ಮನುಷ್ಯ, ತಿರ್ಯಂಚ ಮತ್ತು ನಾರಕಿಗಳ ಶರೀರದ ಎತ್ತರಗಳ ಪ್ರಮಾಣ ಮತ್ತು 4 ಪ್ರಕಾರದ ದೇವತೆಗಳ ನಿವಾಸ ಸ್ಥಾನಗಳ ಮತ್ತು ನಗರ ಆದಿಗಳ ಪ್ರಮಾಣ ತಿಳಿಯಲಾಗುತ್ತದೆ. ಇಲ್ಲಿ ನೋಡ್ರಿ, 4 ಪ್ರಕಾರದ ದೇವತೆಗಳು ಅಂತಂದರೆ ಭವನವಾಸಿ, ವ್ಯಂತರವಾಸಿ, ಜ್ಯೋತಿಷ್ಕವಾಸಿ, ವೈಮಾನಿಕ ಅಥವಾ ಕಲ್ಪವಾಸಿ, ಇಲ್ಲಿ ಬೇಕಾದ್ದು ವೈಮಾನಿಕ ಶಬ್ದ, ಮತ್ತು ನಗರಾದಿಗಳ ಪ್ರಮಾಣ ತಿಳಿಯಲಾಗುತ್ತದೆ. ಪ್ರಮಾಣ ಅಂಗುಲದಿಂದ ದ್ವೀಪ, ಸಮುದ್ರ, ಕುಲಾಚಲ ಪರ್ವತಗಳು, ವೇದಿ, ನದಿ, ಕುಂಡ, ಸರೋವರ, ಜಗಲಿ, ಭರತ ಆದಿ ಕ್ಷೇತ್ರಗಳು ಇವುಗಳ ಪ್ರಮಾಣ ತಿಳಿಯಲಾಗುತ್ತದೆ. ಆತ್ಮಾಂಗುಲದಿಂದ ಜಾರಿ, ಕಳಶ, ದರ್ಪಣ, ವೇಣು, ಬೇರಿ, ಯುಗ, ಶಯ್ಯ, ಗಾಡಿ, ನೇಗಿಲು, ಶಕ್ತಿ, ತೋಮರ, ಸಿಂಹಾಸನ, ಬಾಣ, ನಾಲಿ, ಅಕ್ಷ, ಚಾಮರ, ದುಂದುಬಿ, ಪೀಠ, ಛತ್ರ, ಮನುಷ್ಯರ ನಿವಾಸ ಸ್ಥಾನ, ನಗರ, ಉದ್ಯಾನ ಆದಿಗಳ ಪ್ರಮಾಣ ತಿಳಿಯಲಾಗುತ್ತದೆ. ಸಮಯ ಅಂದರೆ ಏನು? ಆವಲಿ ಅಂದರೆ ಏನು? ಮುಹೂರ್ತ ಅಂದರೆ ಏನು? ದಿನ, ಪಕ್ಷ, ಮಾಸ, ಋತು, ಅಯನ, ಯುಗ, ಇನ್ನು 84 ಲಕ್ಷ ವರ್ಷಗಳು, ಮತ್ತು ಅದನ್ನು ಗುಣಾಕಾರ ಮಾಡ್ತಾ ಹೋದಾಗ ಹೇಗೆ ಮುಂದೆ ಹೋಗ್ತದೆ. ಆ ರೀತಿ ಅದು ಹೋಗ್ತಾ ಮುಂದೆ ಎಲ್ಲಿವರೆಗೆ ಹೋಗ್ತದೆ ಅಂತಂದರೆ
ಸಂಖ್ಯಾತ ಪೂರ್ವವನ್ನು ಮುಗಿಸಿ ಅಸಂಖ್ಯಾತಕ್ಕೆ ಹೋಗ್ತದೆ, ಅಸಂಖ್ಯಾತವನ್ನು ಪೂರ್ವ ಮುಗಿಸಿ ಅನಂತಕ್ಕೆ ಹೋಗ್ತದೆ. ಯಾಕೆಂದರೆ ಜಿನದೇವರು 3 ಪ್ರಕಾರದ ವಿಷಯವನ್ನು ಹೇಳಿದ್ದಾರೆ. ಒಂದು ಸಂಖ್ಯಾತ, ಇನ್ನೊಂದು ಅಸಂಖ್ಯಾತ, ಇನ್ನೊಂದು ಅನಂತ. ಮತ್ತು ಅಲ್ಲಿ ಸಂಖ್ಯಾತ ಭೇದ, ಅಸಂಖ್ಯಾತ ಭೇದ, ಮತ್ತು ಅನಂತ ಭೇದ, ಅನಂತ ಭೇದ. ಇದೆಲ್ಲ ಭಾಳ ದೊಡ್ಡ ಮಹತ್ವಪೂರ್ಣ ಸುಂದರ ವಿಷಯಗಳು. ಯಾಕೆಂತಂದರೆ ಅಕಸ್ಮಾತ್ ಇದು ನಿಮಗೆ ಸ್ವಲ್ಪ ಈಗ ಚಿತ್ರಗಳು ಪ್ರಾರಂಭ ಮಾಡಬೇಕಾಗಿತ್ತು ನಾವು ಸಾಕಷ್ಟು, ಆದರೆ ಚಿತ್ರ ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಈಗ ಕೇವಲ ಚಿತ್ರಗಳನ್ನು ಹೇಳಿ ನಿಮಗೆ ಕಲಿಸಿದ್ರೆ ಅದು ವ್ಯರ್ಥ ಆಗ್ತದೆ. ಯಾಕೆಂದರೆ ಚಿತ್ರಗಳು ಎಲ್ಲಾರು ಮಾಡಬೇಕಿದ್ರೆ ನಾನು ಆ ಜಾಗದಲ್ಲಿ ಈ ಶಬ್ದಗಳನ್ನೆಲ್ಲ ಉಪಯೋಗ ಮಾಡ್ತೀನಿ. ಆವಾಗ ನಿಮಗೆ ಅದನ್ನು ಹೇಗೆ ತಿಳಿಯೋದಕ್ಕೆ ಸಾಧ್ಯ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಈಗ ಸಾಗರ ಯಾವ್ದಕ್ಕಂತಾರೆ, ಪಲ್ಯ ಯಾವ್ದಕ್ಕಂತಾರೆ, ಪಲ್ಯೋಪಮೆ ಯಾವ್ದಕ್ಕಂತಾರೆ, ಸಾಗರೋಪಮೆ ಯಾವ್ದಕ್ಕಂತಾರೆ, ಉದ್ಧಾರ ಸಾಗರ ಯಾವುದು, ಅರ್ಧ ಸಾಗರ ಯಾವುದು. ಇದು ಭಾಳ ಇಷ್ಟು ಸುಂದರವಾದ ವಿಷಯ ಇದೆ ಅಂತಂದರೆ ನನಗನ್ಸುತ್ತೆ ಪ್ರಪಂಚದಲ್ಲಿ ಅತಿ ದೊಡ್ಡ ಗಣಿತದ ವಿಷಯ ಅಂದರೆ ಇದೇನೆ. ಇದಕ್ಕಿಂತ ಮುಂದಿನ ಗಣಿತದ ವಿಷಯ ಯಾವುದೂ ಇಲ್ಲ. ಆದ್ದರಿಂದ ನೀವು ಇದನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡದೆ ಗೌರವದಿಂದ ಅದರ ಬಗ್ಗೆ ಭಕ್ತಿಯಿಂದ ಅತ್ಯಂತ ಶ್ರದ್ಧೆಯಿಂದ ಏನಾದ್ರು ಕೇಳಿದರೆ ಕಲ್ತ್ರೆ ಮಾತ್ರ ಇದು ಏನಾದ್ರು ನಿಮ್ಮ ಜ್ಞಾನ ವರ್ಣೀಯ ಕರ್ಮದ ಕ್ಷಯಕ್ಷಮ ಇದ್ದರೆ ಆದರೆ ಮಾತ್ರ ಇದು ನಿಮ್ಮ ತಿಳುವಳಿಕೆಗೆ ಬರ್ಬೋದು. ಇಲ್ಲದಿದ್ದರೆ ಇದು ಕೇವಲ ಕಾಲ್ಪನಿಕವಾಗಿ ಕಾಣ್ತದೆ ಮತ್ತು ಅದರದ ಅವಮಾನ ಆಗ್ತದೆ ನಮ್ಮಿಂದಾಗಿ ಧರ್ಮದ ಪ್ರಭಾವನೆ ಆಗೋದರ ಬದಲು ನಮ್ಮ ಆತ್ಮದ ಮತ್ತು ಪರ ಆತ್ಮಗಳ ಘಾತನೆ ಆಗ್ತದೆ. ಆದರೆ ಅಕಸ್ಮಾತ್ ನೀವೇನಾದ್ರು ಶ್ರದ್ಧೆ ಇಟ್ಟು ಏನಾದ್ರು ನೀವು ಅದನ್ನು ಅರ್ಥ ಮಾಡ್ಕೊಂಡು ಹೋದರೆ, ನಿಮಗೆ ಅದು ಅರ್ಥ ಆದರೆ ನಿಮ್ಮ ಆತ್ಮದ ಕಲ್ಯಾಣನೂ ಆಗ್ತದೆ, ನಿಮ್ಮ ಜೊತೆಗೆ ಬೇರೆ ಜೀವಗಳಿಗೂ ಕೂಡ ಬಹಳ ಅನುಕೂಲ ಆಗ್ತದೆ. ಆದ್ದರಿಂದ ಇದನ್ನು ಒಟ್ಟು ನಿರ್ಲಕ್ಷಿಸಬೇಡಿ, ಸ್ವಲ್ಪ ಗಮನ ಇಟ್ಟು ಕೇಳ್ತಾ ಹೋಗ್ರಿ. ನಾನು ಅಲ್ಲಿ ಬರಿತಾ ಹೋಗ್ತೀನಿ, ಬರೆದು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಅದೇ ರೀತಿ ಬರಿಬೇಕು. ನೀವು ಎಲ್ಲಿವರೆಗೆ ನಿಮ್ಮ ಕೈಯಲ್ಲಿ ಬರೆಯೋದಿಲ್ಲ ಅಲ್ಲಿವರೆಗೆ ಅದು ಬರೋದಿಲ್ಲ. ಆಯಿತು, ಪ್ರಾರಂಭ ಮಾಡೋಣ ಈಗ. ಲೋಕಾಕಾಶದ 343 ಘನರಜ್ಜು ಪ್ರಮಾಣದ ಪ್ರತ್ಯೇಕ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕಾಲದ್ರವ್ಯ ಇದೆ. ಕಾಲದ್ರವ್ಯವು ಸ್ಪರ್ಶ, ರಸ, ಗಂಧ, ವರ್ಣ ರಹಿತ ಅಮೂರ್ತಿಕ ದ್ರವ್ಯ ಇದೆ. ಒಂದು ಪುದ್ಗಲ ಪರಮಾಣು ತನ್ನ ನಿಕಟದ ಆಕಾಶ ಪ್ರದೇಶವನ್ನು ದಾಟುವುದು ಅಂದರೆ ಅತಿಕ್ರಮಣ ಪ್ರಮಾಣ. ಯಾವ ಅವಿಭಾಗಿ ಕಾಲ ಇದೆಯೋ ಅದು ಸಮಯ ಇದೆ. ಅಸಂಖ್ಯಾತ ಸಮಯಗಳದ್ದು ಒಂದು ಆವಲಿ ಆಗುತ್ತದೆ. ಸಂಖ್ಯಾತ ಆವಲಿಗಳ ಸಮೂಹ ಒಂದು ಉಚ್ಛ್ವಾಸ ಆಗುತ್ತದೆ. ಉಚ್ಛ್ವಾಸವನ್ನು ಪ್ರಾಣ ಎನ್ನುವರು. 7 ಪ್ರಾಣಗಳದ್ದು ಒಂದು ಸ್ತೋಕ, 7 ಸ್ತೋಕಗಳದ್ದು ಒಂದು ಲವ, 38 ಲವಗಳದ್ದು ಒಂದು ನಾಲಿ, 2 ನಾಲಿಗಳದ್ದು ಒಂದು ಮುಹೂರ್ತ, ಒಂದು ಸಮಯ ಕಡಿಮೆ, ಒಂದು ಮುಹೂರ್ತವನ್ನು ಭಿನ್ನ ಮುಹೂರ್ತ ಎನ್ನುತ್ತಾರೆ. 30 ಮುಹೂರ್ತಗಳದ್ದು ಒಂದು ದಿನರಾತ್ರಿ, 15 ದಿನರಾತ್ರಿಗಳದ್ದು ಒಂದು ಪಕ್ಷ, 2 ಪಕ್ಷಗಳದ್ದು ಒಂದು ಮಾಸ ಅಂದರೆ ತಿಂಗಳು, 2 ಮಾಸಗಳದ್ದು ಒಂದು ಋತು, 3 ಋತುಗಳದ್ದು ಒಂದು ಅಯನ, 2 ಅಯನಗಳದ್ದು ಒಂದು ವರ್ಷ, 5 ವರ್ಷಗಳದ್ದು ಒಂದು ಯುಗ. ಮಾಘ ಮಾಸದಿಂದ ಪ್ರಾರಂಭವಾಗಿ ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರದ, ಹೇಮಂತ ಇವು 6 ಋತುಗಳು. ಸಮಯ ಆಗ್ತಾ ಇದೆ. ನಾಳೆ ಬೇಗ ಎಲ್ಲರೂ ಬನ್ನಿರಿ. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸ್ವಾಧ್ಯಾಯ ಮಾಡುವ ವಿಧಾನ. ಮೊದಲು ವಿದ್ಯಾಭೂಷಣ್ ಮಹಾರಾಜ್ ಗ್ರೂಪ್ನಲ್ಲಿ ಆಡ್ ಆಗಲು ಗ್ರೂಪ್ ಅಡ್ಮಿನ್ಗಳಿಗೆ ಸಂಪರ್ಕಿಸಿ. ಗ್ರೂಪ್ನಲ್ಲಿ ಆಡ್ ಆದ ಮೇಲೆ ಆ ದಿನ ಯಾವ ಸ್ವಾಧ್ಯಾಯ ಮಾಡುವುದಿದೆ ಅದರ ಯೂಟ್ಯೂಬ್ ಲಿಂಕ್ ಅನ್ನು ಬೆಳಗ್ಗೆ ಗ್ರೂಪ್ನಲ್ಲಿ ಹಾಕಲಾಗುವುದು. ಅದನ್ನು ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ಕೇಳಬೇಕು. ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುವುದು.
ಆಚಾರ್ಯ ಪಾತ್ರಕೇಸರಿ ಅವರ ಕತೆ. ಪ್ರಶ್ನೆಗಳ ಲಿಂಕ್ ಅನ್ನು ಗ್ರೂಪ್ನಲ್ಲಿ ಹಾಕಲಾಗುವುದು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಓಪನ್ ಆದ ಮೇಲೆ ಸ್ಟಾರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಹೆಸರು ಟೈಪ್ ಮಾಡಿ ಸ್ಟಾರ್ಟ್ ಫಾರ್ಮ್ ಅನ್ನು ಕ್ಲಿಕ್ ಮಾಡಿ. ಲಿಂಕ್ ಓಪನ್ ಆದ ಮೇಲೆ ಕ್ರಮ ಸಂಖ್ಯೆ 1ರಲ್ಲಿ ನಿಮ್ಮ ಹೆಸರು ಮತ್ತು ಊರು, 2ರಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಅವಶ್ಯವಾಗಿ ಹಾಕಲೇಬೇಕು ಮತ್ತು ಕ್ರಮವಾಗಿ 3, 4, 5ರಲ್ಲಿ ಪ್ರಶ್ನೆಗಳ ಉತ್ತರಗಳನ್ನು ಟೈಪ್ ಮಾಡಿ ಮರೆಯದೆ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಯಾರಿಗೆ ಟೈಪ್ ಮಾಡಲು ಆಗುವುದಿಲ್ಲ ಅವರು ಈ ವಿಧಾನವನ್ನು ಅನುಸರಿಸಿ. ಕ್ರಮ ಸಂಖ್ಯೆ 1ರಲ್ಲಿ ಹೆಸರು ಮತ್ತು ಊರು, 2ರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿದ ಮೇಲೆ ನೋಟ್ ಬುಕ್ಕಿನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ಉತ್ತರಗಳನ್ನು ಬರೆದು ಅದರ ಫೋಟೋ ತೆಗೆದು ಕ್ರಮ ಸಂಖ್ಯೆ 6ರಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಹಾಗೂ ಸಬ್ಮಿಟ್ ಮಾಡಿ. ಬೆಳಗ್ಗೆ ಹಾಕಿದ ಪ್ರಶ್ನೆಗಳ